ಸರ್ ನನ್ನ ಪ್ರಶ್ನೆ, ನಿಮ್ಮಂತ 4 ಬುರುಡೆಗಳು ಸೇರ್ಕೊಂಡು ಇವ್ನ್ಯಾವನ ಸೆಡೆ ನನ್ ಮಗ ಒಬ್ಬ ಗೌರವಾನ್ವಿತ ಭಾಷೆ ಬಗ್ಗೆ ಗಮನ ಒಬ್ಬ ಗೌರವಾನ್ವಿತ ಬುರುಡೆ ಬಗ್ಗೆ 4 ಬುರುಡೆಗಳು ಸೇರ್ಕೊಂಡು ಬುರುಡೆಗಳನ್ನ ಯಾರನ್ನ ಹೇಳ್ತೀರಾ? ಒಂದ್ ನಿಮಿಷ ಕೇಳಿ ಸರ್. 4 ಬುರುಡೆಗಳು ಸೇರ್ಕೊಂಡು ಆಗಿರ್ಲಿ ಸರ್. ನನ್ನನ್ನ ಹೇಳ್ತೀರಾ? ಹೆಸರು ಹೇಳ್ತಲ್ವಾ? ನೀವು ಇಲ್ಲ ನನ್ನ ಬಗ್ಗೆ ಇಲ್ಲ ಬೇಡ. ನಿಮ್ಗೆ ನಾನು ಆನ್ಸರ್ ಕೊಡಲ್ಲ. ಇವನ್ ಯಾರೋ ಎಣ್ಣೆ ಗಾಡಿ ಆಗ್ಲಿ ನಿಮ್ಗೆ ನಾನು ಆನ್ಸರ್ ಕೊಡಲ್ಲ. ನೆಟ್ವರ್ಕ್ ನಾನು ನಿಮ್ಮನ್ನ ತಾವು ಅಂತ ನೀವು ಕೂಡ ಪ್ರತಿಯೊಬ್ಬರನ್ನ ಮರ್ಯಾದೆಯಾಗಿ ಮಾತಾಡ್ತೀನಿ. ಇವ್ರ ಪ್ರಶ್ನೆಗೆ ನಾನು ಆನ್ಸರ್ ಕೊಡಲ್ಲ. ಗೌರವಾನ್ವಿತ ಬುರುಡೆ ಬುರುಡೆ ಅಂದ್ರೆ ಏನು? ವ್ಯಕ್ತಿಯನ್ನಿ ಯಾರಾದ್ರೂ ಆಗ್ಲಿ ಸರ್, ನಿಮ್ಮನ್ನು ಹಂಗೆ ಕರಿಬೋದಾ? ನಾವು ನಿಮ್ಮನ್ನ ಹಂಗೆ ಕರಿಬೋದಾ? ಬುರುಡೆ ಅಂದ್ರೆ ಒಪ್ತೀರಾ? ನಾನು ಆನ್ಸರ್ ಕೊಡಲ್ಲ. ಒಬ್ಬ ವ್ಯಕ್ತಿಯ ವ್ಯಕ್ತಿಯನ್ ಅವ್ರಿಗೆ ನಾನು ಆನ್ಸರ್ ಕೊಡಲ್ಲ. ಹೇಳಿ. ವ್ಯಕ್ತಿಯ ಬುರುಡೆ ಬಗ್ಗೆ ಹೆಸರಾಳು ಮಾಡ್ಬೇಕು ಅಂತ ಎತ್ಕೊಂಡು 4 ಬುರುಡೆಗಳು ಒಬ್ಬ ಬುರುಡೆಯನ್ನ ಆಚೆ ಬಿಡ್ತಾರೆ. ಆ ಬುರುಡೆ ಇನ್ನೊಂದು ಬುರುಡೆನ ಹುಡುಕ್ತೀನಿ ಅಂತ 40 ಜನ ಕಟ್ಕೊಂಡು ಬರುತ್ತೆ. ಆ 40 ಜನ ಬುರುಡೆ ಹುಡುಕಕ್ ಬಂದು ಇಲ್ಲಿರೋ ಕರ್ನಾಟಕದ ಬುರುಡೆಗಳನ್ನೆಲ್ಲ ಹಾಳು ಮಾಡಿ ಈಗ ಅವರೇ ಬುರುಡೆ ಚಚ್ಕೊಳ್ಳೋ ಮಟ್ಟಕ್ಕಾಗಿದೆ. ಅದು ಯಾರು ಹೇಳಿದ್ರು ನಿಮಗೆ? ಅವನು ಹೇಳ್ತಾನೆ, ಅವನೇ ಹೇಳ್ತಾನೆ. ನೀನ್ ಜನ್ಮಕ್ಕೆ ನಾನು ಎಕಡ ಉದಾಹರಣೆ ಕೊಡಿ. ನೀವು ಬುರುಡೆ ಅಂದ್ರೆ ನನ್ನನ್ನು ಹೇಳಿದ ಮೇಲೆ ನಿನ್ಗೆ ಯಾಕೆ ನಾನು ಉತ್ತರ ಕೊಡ್ಬೇಕು? ಕೇಳೋ ಪ್ರಶ್ನೆಯನ್ನ ಸಭ್ಯವಾಗಿ ನೀವು ನನ್ನ ಮೇಲೆ ಕೋಪ ದ್ವೇಷ ಇಟ್ಕೊಂಡು ಮಾತಾಡಿದ್ರೆ ಹೋಗುತ್ತೆ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ದ್ವೇಷ ಬೇಡ. ದೇವಮಾನವ ವೀರೇಂದ್ರ ಹೆಗ್ಡೆ ಊತಾಕವನೆ ಸಾಯಿಸಿ ಅವ್ರನ್ನ ಊತಾಕಕ್ ಬಿಟ್ಟವ್ರೆ ಅಂತ ಎಲ್ಲ ಹೇಳ್ತಾರಲ್ಲ, ಹಾಗಾದ್ರೆ ಅವ್ರನ್ನ ವೀರೇಂದ್ರ ಹೆಗ್ಡೆ ಅವ್ರನ್ನ ನಕಲಿ ದೇವಮಾನವ ವೀರೇಂದ್ರ ಹೆಗ್ಡೆ ಅಂತ ಹೆಂಗ್ ಯಾವುದೇ ಸಾಕ್ಷಿ ಇಲ್ದಲೆ ಅವ್ರು ಹೆಂಗ್ ಕರೀತಿದ್ದಾರೆ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಅವ್ರನ್ನ ಹೋಗಿ ಕೇಳಿ, ನಾನು ಹೇಳಿಲ್ಲ. ಹೇಳಿರೋನ್ನ ಕೇಳಿ, ನಾನು ಹೇಳಿದ್ನ? ಸರ್ ನಾನು ಪ್ರತಿಯೊಬ್ಬರಿಗೆ ಗೌರವ ಕೊಟ್ಟೆ ಮಾತಾಡ್ತೀನಿ. ನಾನು ಯಾವತ್ತು ಅವರು ವೀರೇಂದ್ರ ಹೆಗ್ಡೆ ಅವರು ಹಿಂಗ್ ಮಾಡಿದ್ರು ಅಂತ ಹೇಳಿದಿನ? ಇಲ್ಲ ಸರ್, ಇಲ್ಲ. ಧರ್ಮಸ್ಥಳ ದೇವರುಗಳ ಬಗ್ಗೆ ಹೇಳಿದಿನ? ಧರ್ಮಸ್ಥಳದ ಬಗ್ಗೆ ಹೇಳಿದಿನ? ಧರ್ಮಸ್ಥಳದಲ್ಲಿ ಕೊಲೆ ಆಗಿದ್ದೆ, ಅದಕ್ಕೆ ನ್ಯಾಯ ಬೇಕು ಅಂತ ಕೇಳಿದ್ದೀನಿ. ಪ್ರಾಣಗಳು ಜೀವಗಳು ನ್ಯಾಯ ಕೇಳುತ್ತೆ ಅಂತ ಹೇಳಿದ್ದೀನಿ. ಏನು ಅಂತ ಹೇಳಿದ್ರೆ, ನೀವು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಕೊಡ್ತಾ ಇರೋ ಹೇಳಿಕೆ ಇರ್ಬೋದು ಅಥವಾ ನೀವು ಮಾಡ್ತಾ ಇರೋ ಕೆಲಸಗಳಿರ್ಬೋದು, ಇದನ್ನೆಲ್ಲವನ್ನು ನೋಡಿದಾಗ ಒಂದು ಪರ್ಟಿಕ್ಯುಲರ್ ಸಮುದಾಯಕ್ಕೆ ನೀವು ಫೇವರ್ ಆಗಿದ್ದೀರಾ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಅವ್ರೊಂದು ಕಲ್ಲು ಹೊಡೆದ್ಬಿಟ್ರೆ ಅದನ್ನೇನೋ ದೊಡ್ಡ ಟೆರರಿಸಂ ಅನ್ನೋ ರೀತಿ ನೋಡ್ತೀರಾ ನೀವು ಅಂತ. ಸುಮ್ನೆ ಇರೋರ್ ಮೇಲೆ ಕಲ್ಲು ಹೊಡೆಯೋದೇ ದೊಡ್ಡ ತಪ್ಪು. ಒಂದು ವಕೀಲರಾಗಿ ಅದು ನಿಮ್ಗೆ ಚೆನ್ನಾಗೇ ಗೊತ್ತಿರುತ್ತೆ. ನೀನು ಈ ಸಿನಿಮಾ ನಟಿ ಪಂಡ್ರೆ ಬಾಯಿಗಿಂತ ಓವರ್ ಆಕ್ಟಿಂಗ್ ಮಾಡಬೇಡ. ಬಟ್ ನೀವು ಒಂದು ಸಮುದಾಯದ ಪರವಾಗಿ ನಿಂತ್ಕೊಂತಾ ಇದ್ದೀರಾ. ದುಡ್ಡಿಗೋಸ್ಕರನೋ ಇಲ್ಲ ನಿಮ್ಮ ಐಡಿಯಾಲಜಿಗೋಸ್ಕರನೋ ತಪ್ಪಿನ ಪರವಾಗಿ ನಿಂತ್ಕೊಳ್ಳುವಂತ ಈ ವಕೀಲ ವೃತ್ತಿಗೆ ನೈತಿಕತೆ ಅನ್ನೋದೇ ಇಲ್ವಾ? ಮಾತಾಡ್ತಾ ಇದ್ದಾಳೆ. ತಪ್ಪು ಪರವಾಗಿ ನಾವು ವಕೀಲರು, ನ್ಯಾಯ ಪರ ವಕೀಲರು ಇಲ್ವಾ? ನೋಡಿ, ಒಂದು ಸಮುದಾಯ ಇನ್ನೊಂದು ಸಮುದಾಯ ಅಂತ ತಾವು ಹೇಳ್ತೀರಾ, ತಪ್ಪು. ಭಾರತದಲ್ಲಿ ಹುಟ್ಟಿರೋರು ಎಲ್ಲ ಭಾರತೀಯರೇ. ಅವ್ರವ್ರ ನಂಬಿಕೆ ಅವ್ರದ್ದು, ನಿಮ್ ನಂಬಿಕೆ ನಿಮ್ದು, ನನ್ನ ನಂಬಿಕೆ ನಮ್ದು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.